ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲಾಸ್ 10 ಚಾಪ್ಟರ್ 1 NCERT 2025-26 ನ್ಯೂ ಸಿಲೆಬಸ್. ಚಾಪ್ಟರ್ ನೇಮ್ ರಿಯಲ್ ನಂಬರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ ಚಾಪ್ಟರ್ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ನ ಹೇಳ್ತೀನಿ, ಓಕೆನಾ. ಸೊ ಫಸ್ಟು ರಿಯಲ್ ನಂಬರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರೋಂಥ ಬೇಸಿಕ್ ಕಾನ್ಸೆಪ್ಟ್ಸು ಯಾವುದು ಅಂತ ತಿಳ್ಕೊಳ್ಳೋಣ. ಫಸ್ಟು ನ್ಯಾಚುರಲ್ ನಂಬರ್. ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ಸೊ ನಾವು ಕೌಂಟ್ ಮಾಡೋ ಅಂಥ ನಂಬರ್ಸ್ನ ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ನ್ಯಾಚುರಲ್ ನಂಬರ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಎನ್. ನ್ಯಾಚುರಲ್ ನಂಬರ್ನ ನಾವು ಕ್ಯಾಪಿಟಲ್ ಲೆಟರ್ ಎನ್ನಿಂದ ಡಿನೋಟ್ ಮಾಡ್ತೀವಿ, ಓಕೆನಾ. ಎಕ್ಸಾಂಪಲ್ n is equal to 1, 2, 3, 4, 5. ನೆಕ್ಸ್ಟು ಓಲ್ ನಂಬರ್ಸ್. ಓಲ್ ನಂಬರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಲ್ ನ್ಯಾಚುರಲ್ ನಂಬರ್ಸ್ ಟುಗೆದರ್ ವಿತ್ 0 ಈಸ್ ಕಾಲ್ಡ್ ಓಲ್ ನಂಬರ್. ನ್ಯಾಚುರಲ್ ನಂಬರ್ ಜೊತೆಗೆ ಟುಗೆದರ್ ವಿತ್ 0 ಅಂತ ಇದೆ ಅಲ್ವಾ. ನ್ಯಾಚುರಲ್ ನಂಬರ್ ಜೊತೆಗೆ 0ನೂ ಇದ್ದರೆ ಅದನ್ನು ನಾವು ಓಲ್ ನಂಬರ್ ಅಂತ ಹೇಳ್ತೀವಿ. ಓಲ್ ನಂಬರ್ ಆರ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ W. ಓಲ್ ನಂಬರ್ನ ನಾವು ಕ್ಯಾಪಿಟಲ್ ಲೆಟರ್ W ಇಂದ ಡಿನೋಟ್ ಮಾಡ್ತೀವಿ. ಎಕ್ಸಾಂಪಲ್ W is equal to 0, 1, 2, 3, 4, 5, ಓಕೆನಾ. ಸೊ ನೆಕ್ಸ್ಟು ಇಂಟೀಜರ್ಸ್. ಆಲ್ ಓಲ್ ನಂಬರ್ ಟುಗೆದರ್ ವಿತ್ ನೆಗೆಟಿವ್ ಆಫ್ ಕೌಂಟಿಂಗ್ ನಂಬರ್ ಈಸ್ ಕಾಲ್ಡ್ ಇಂಟೀಜರ್. ಸೊ ಇವಾಗ ಓಲ್ ನಂಬರ್ ಏನು ಅಂತ ನಮಗೆ ಗೊತ್ತಾಯಿತು. 0, 1, 2, 3, 4, 5 ಓಲ್ ನಂಬರ್ ಅಲ್ವಾ. ಓಲ್ ನಂಬರ್ ಜೊತೆಗೆ ನೆಗೆಟಿವ್ ಆಫ್ ಕೌಂಟಿಂಗ್ ನಂಬರ್, ಆಲ್ ಓಲ್ ನಂಬರ್ ಟುಗೆದರ್ ವಿತ್ ನೆಗೆಟಿವ್ ಆಫ್ ಕೌಂಟಿಂಗ್ ನಂಬರ್ಸ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಇಂಟೀಜರ್ ಅಂತ ಹೇಳ್ತೀವಿ, ಓಕೆನಾ. ಇಂಟೀಜರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ Z. ಇಂಟೀಜರ್ನ ನಾವು ಕ್ಯಾಪಿಟಲ್ ಲೆಟರ್ Z ಇಂದ ಡಿನೋಟ್ ಮಾಡ್ತೀವಿ. Z is equal to -3, -2, -1, 0, 1, 2, 3. ಈ 0, 1, 2, 3 ಇದೇನು ಓಲ್ ನಂಬರ್. ಓಲ್ ನಂಬರ್ ಜೊತೆಗೆ ಇದು ನೆಗೆಟಿವ್ ಕೌಂಟಿಂಗ್ ನಂಬರ್. -1, -2, -3 ಈ ಕಡೆ ಇನ್ನೂ ಬರ್ತಾ ಹೋಗುತ್ತೆ, ಓಕೆನಾ. ಸೊ ಇವೆಲ್ಲ ಏನು ಇಂಟೀಜರ್ಸ್ ಆಗಿದೆ. ನೆಕ್ಸ್ಟು ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಎ ನಂಬರ್ ಈಸ್ ಕಾಲ್ಡ್ ರ್ಯಾಷನಲ್ ಇಫ್ ಇಟ್ ಕ್ಯಾನ್ ಬಿ written in the form of p by q, where p and q are integer and q not equal to 0. ಸೊ ರ್ಯಾಷನಲ್ ನಂಬರ್ ಅಂದ್ರೇನು, ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ p by q. p by q ಫಾರ್ಮಲ್ಲಿರುತ್ತೆ. p ಆ್ಯಂಡ್ q ಏನಾಗಿರುತ್ತೆ, ಇಂಟೀಜರ್ಸ್ ಆಗಿರುತ್ತೆ, ಓಕೆನಾ. ಬಟ್ q ನಾಟ್ ಈಕ್ವಲ್ ಟು 0. q 0 ಆಗಿರಬಾರ್ದು. ರ್ಯಾಷನಲ್ ನಂಬರ್ ರೆಪ್ರೆಸೆಂಟೆಡ್ ಬೈ q. ನ್ಯಾಚುರಲ್ ನಂಬರ್ನ ರೆಪ್ರೆಸೆಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ -3/1, 0/1, -3/1, 7/2, -9/7, 100/-20. ಯಾವ ನಂಬರ್ ಬೇಕಾದರೂ ತೊಗೋಬೋದು. ಪಾಸಿಟಿವ್ನು ತೊಗೋಬೋದು, ನೆಗೆಟಿವ್ನು ತೊಗೋಬೋದು, ಓಕೆನಾ. 0 ಆಲ್ಸೋ ಎ ರ್ಯಾಷನಲ್ ನಂಬರ್. ಸೊ 0ನ ನಾವು 0/1 ಫಾರ್ಮಲ್ಲಿ ಬರಿಬೋದು, ಏಕೆಂದರೆ 1 ನಾಟ್ ಈಕ್ವಲ್ ಟು 0 ಅಲ್ವಾ. ಈ ಫಾರ್ಮಲ್ಲೂ ಸಹ ಬರಿಬೋದು. 5 ಆಲ್ಸೋ ರ್ಯಾಷನಲ್ ನಂಬರು. ಸೊ 5/1 ಫಾರ್ಮಲ್ಲಿ ಬರಿಬೋದು, ಓಕೆನಾ. 1 5 5 ಆಗುತ್ತೆ, ಓಕೆನಾ. ನೆಕ್ಸ್ಟು ಇರ್ರ್ಯಾಷನಲ್ ನಂಬರ್ಸ್. ಇರ್ರ್ಯಾಷನಲ್ ನಂಬರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಎ ನಂಬರ್ ಈಸ್ ಕಾಲ್ಡ್ ಇರ್ರ್ಯಾಷನಲ್ ಇಫ್ ಇಟ್ ಕೆನಾಟ್ ಬಿ ರಿಟನ್ ಇನ್ ದಿ ಫಾರ್ಮ್ ಆಫ್ p by q. ಸೊ ಇರ್ರ್ಯಾಷನಲ್ ನಂಬರ್ನ p by q ಫಾರ್ಮಲ್ಲಿ ಬರೆಯೋದಕ್ಕಾಗಲ್ಲ. ವೇರ್ p ಆ್ಯಂಡ್ q ಆರ್ ಇಂಟೀಜರ್, q ನಾಟ್ ಈಕ್ವಲ್ ಟು 0. ಸೊ p q ಏನಾಗಿರುತ್ತೆ, ಇಂಟೀಜರ್ ಆಗಿರುತ್ತೆ. q ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಈ ಫಾರ್ಮಲ್ಲಿ ಬರೆಯೋಕ್ಕಾಗಲ್ಲ. ಅಂಥ ನಂಬರ್ಸ್ನ ನಾವು ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ, ಓಕೆನಾ. ಸೊ ಎಕ್ಸಾಂಪಲ್ ಏನು, ಸ್ಕ್ವೇರ್ ರೂಟ್ ಆಫ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಇಲ್ಲಿ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಇದೆ. ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ, ಓಕೆನಾ. ಸೊ 1 ಸ್ಕ್ವೇರ್ ಇಸ್ ಈಕ್ವಲ್ ಟು 1, 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4, 3 ಸ್ಕ್ವೇರ್ ಇಸ್ ಈಕ್ವಲ್ ಟು 9, ಓಕೆನಾ. 4 ಸ್ಕ್ವೇರ್ ಇಸ್ ಈಕ್ವಲ್ ಟು 16. ಸೊ ಈ ನಂಬರ್ಸ್ ಏನಾಗಿರುತ್ತೆ, ಇದೆಲ್ಲ 1, 4, 9, 16
ಇದೆಲ್ಲ ಏನಾಗಿರುತ್ತೆ ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ. ಈ ನಂಬರ್ ಮಧ್ಯೆ ಬರೋ ಅಂಥ ನಂಬರ್ಸ್ ಏನಾಗಿರುತ್ತೆ, ಇವು ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. 1 ಮತ್ತು 4 ಮಧ್ಯೆ 2 ಆ್ಯಂಡ್ 3 ಬರುತ್ತಾ, ಓಕೆನಾ. 4 ಮತ್ತು 9 ಮಧ್ಯೆ 5, 6, 7, 8 ಬರುತ್ತೆ. 9 ಮತ್ತು 16 ಮಧ್ಯ 10, 11, 12, 13, 14, 15 ಇರುತ್ತೆ. ಇವೆಲ್ಲ ಏನು ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್, ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಈಗ √4 ಅಂತ ತೊಗೊಂಡ್ರೆ ಇದಕ್ಕೆ ಆನ್ಸರ್ ಏನು ಬರುತ್ತೆ 2, ಓಕೆನಾ. ಇದು ಪರ್ಫೆಕ್ಟ್ ಸ್ಕ್ವೇರು. ಇಲ್ಲಿ ರೆಡ್ ಪೆನ್ನಲ್ಲಿ ಬರೆದಿದ್ದೀನಿ ನೋಡಿ, ಇದೆಲ್ಲ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಇಲ್ಲಿಗೆ ಬರಿಬೋದು √2, √3, √5, √6, √7, √8, √10. ಸೊ ಇದನ್ನು ಯಾಕೆ ಪರ್ಫೆಕ್ಟ್ ಸ್ಕ್ವೇರ್? ಸೊ ಇಲ್ಲಿ ನೋಡಿ, ಈಗ √2 ಇದೆ, ಅದಕ್ಕೆ ಡಿವೈಡೆಡ್ ಬೈ 1 ಅಂತ ಬರ್ಬೋದಲ್ವಾ. ಇದು ಬರೆದ್ರೆ ಇದು ಇರ್ರೇಷನಲ್ ನಂಬರ್ ಆಗ್ಬೋದು ಅಂತ ಹೇಳ್ಬೋದು ಅಲ್ವಾ. ಸೊ ಯಾಕೆ ಅಂದರೆ ಈಗ √2/1, √2 ಈಸ್ ನಾಟ್ ಎ ಇಂಟಿಜರ್. √2 ಇಂಟಿಜರ್ ಅಲ್ಲ. ಇಂಟಿಜರ್ ಅಂದ್ರೇನು, ನೆಗೆಟಿವ್ ಕೌಂಟಿಂಗ್ ನಂಬರ್ ಇರುತ್ತೆ, ಪಾಸಿಟಿವ್ ಕೌಂಟಿಂಗ್ ನಂಬರ್ ಇರುತ್ತೆ, 0 ಇರುತ್ತೆ. ಅದರಲ್ಲಿ √2 ಇದೆ ಅಂತ ಹೇಳಿಲ್ಲ ಅಲ್ವಾ. √2 ಇಂಟಿಜರ್ ಆಗಿಲ್ಲ, ಸೊ ಅದಕ್ಕೆ ಇದು ಇರ್ರೇಷನಲ್ ನಂಬರ್ಸ್, ಓಕೆನಾ. ನೆಕ್ಸ್ಟು ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರಿಪೀಟಿಂಗ್ ಡೆಸಿಮಲ್ ಈಸ್ ಕಾಲ್ಡ್ ಇರ್ರೇಷನಲ್ ನಂಬರ್. ಇದು ಅನದರ್ ಡೆಫಿನಿಷನ್ನು. ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರಿಪೀಟಿಂಗ್ ಡೆಸಿಮಲ್ ಇದ್ದರೆ ಅದನ್ನು ಇರ್ರೇಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ನಾನ್ ಟರ್ಮಿನೇಟಿಂಗ್ ಅಂದರೆ ಡಿವಿಷನ್ ಮಾಡಬೇಕಾದ್ರೆ ಆನ್ಸರ್ ಕ್ವೋಷಂಟ್ ಬರುತ್ತಲ್ಲ, ಅದು ಸ್ಟಾಪ್ ಆಗೋದೇ ಇಲ್ಲ, ಕಂಟಿನ್ಯೂ ಆಗ್ತಾ ಇರುತ್ತೆ, ಓಕೆನಾ. ನಾನ್ ರಿಪೀಟಿಂಗ್ ಅಂದರೆ ಅಲ್ಲಿ ಕ್ವೋಷಂಟಲ್ಲಿ ಬರೋಂಥ ಆನ್ಸರು ನಂಬರ್ಸ್ಗಳು ರಿಪೀಟ್ ಆಗೋದಿಲ್ಲ, ಅಂಥ ನಂಬರ್ನ ನಾವು ಇರ್ರೇಷನಲ್ ನಂಬರ್ ಅಂತ ಹೇಳ್ತೀವಿ. ನೆಕ್ಸ್ಟು ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇದು ನಮ್ಮ ಚಾಪ್ಟರ್ ನಂಬರ್ 1 ಲೆಸನ್ ನೇಮ್. ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಇರ್ರೇಷನಲ್ ನಂಬರ್ಸ್ ಆರ್ ಕಾಲ್ಡ್ ರಿಯಲ್ ನಂಬರ್. ಸೊ ನಾವು ಸೆಟ್ ಆಫ್ ರ್ಯಾಷನಲ್ ನಂಬರ್ ಮತ್ತು ಇರ್ರೇಷನಲ್ ನಂಬರ್ಸ್ ಅವೆರಡೂ ಇದ್ದರೆ ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ರಿಯಲ್ ನಂಬರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಆರ್. ರಿಯಲ್ ನಂಬರ್ಸ್ನ ಕ್ಯಾಪಿಟಲ್ ಲೆಟರ್ ಆರಿಂದ ಡಿನೋಟ್ ಮಾಡ್ತೀವಿ, ಓಕೆನಾ. ಸೊ ರಿಯಲ್ ನಂಬರ್ಸ್ ಅಂದರೆ ನೋಡಿ, ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂದ್ರೇನು, ಕೌಂಟಿಂಗ್ ನಂಬರ್ಸ್ 1, 2, 3 ಇರುತ್ತೆ. ಓಲ್ ನಂಬರ್ ಅಂದರೆ ಓಲ್ ನಂಬರಲ್ಲಿ ನ್ಯಾಚುರಲ್ ನಂಬರ್ ಇರುತ್ತೆ 0, 1, 2, 3, 4, ಓಕೆನಾ. ಸೊ ಝಡ್ ಅಂದರೆ ಇಂಟೀಜರ್. ಸೊ ಇಂಟೀಜರ್ಸಲ್ಲಿ ನ್ಯಾಚುರಲ್ ನಂಬರ್ ಇರುತ್ತೆ, ಓಲ್ ನಂಬರ್ ಇರುತ್ತೆ, ಜೊತೆಗೆ -1, -2 ನೆಗೆಟಿವ್ ಕೌಂಟಿಂಗ್ ನಂಬರು ಇರುತ್ತೆ, ಓಕೆನಾ. ಸೊ ಕ್ಯೂ ಅಂದರೆ ರ್ಯಾಷನಲ್ ನಂಬರ್. ಸೊ ರ್ಯಾಷನಲ್ ನಂಬರಲ್ಲಿ ಓಲ್ ನ್ಯಾಚುರಲ್ ನಂಬರ್, ಓಲ್ ನಂಬರು, ಇಂಟೀಜರ್ ಇಷ್ಟು ಇರುತ್ತೆ, ಓಕೆನಾ. ನೆಕ್ಸ್ಟು ಇರ್ರೇಷನಲ್ ನಂಬರ್. ಇರ್ರೇಷನಲ್ ನಂಬರ್ ಅಂದರೆ ಅದು ರ್ಯಾಷನಲ್ ನಂಬರ್ ಆಗಿರೋದಿಲ್ಲ. √2, √3, √5 ಅದು ಇರ್ರೇಷನಲ್ ನಂಬರ್ ಆಗಿರುತ್ತೆ, ಓಕೆನಾ. ಸೊ ಇವಾಗ ರ್ಯಾಷನಲ್ ನಂಬರು ಮತ್ತು ಇರ್ರೇಷನಲ್ ನಂಬರ್ ಅವೆರಡೂ ಇದ್ದರೆ ನಾವೇನಂತ ಕರಿತೀವಿ, ರಿಯಲ್ ನಂಬರ್. ನೆಕ್ಸ್ಟು ಈ ಚಾಪ್ಟರಿಗೆ ಬೇಕಾಗಿರೋಂಥ ಮೇನ್ ಕಾನ್ಸೆಪ್ಟು ಕೋಪ್ರೈಮ್. ಕೋಪ್ರೈಮ್ ಅಂದ್ರೇನು? ಸೊ ನೀವು ಆಲ್ರೆಡಿ 9th ತಿಳ್ಕೊಂಡಿರ್ತೀರ. ಎನಿ 2 numbers which has one has its common factor is called coprime. ಸೊ ಇವಾಗ ನಾವು 2 ನಂಬರ್ಸ್ನ ತೊಗೊಂಡಿರ್ತೀವಿ. ಈ 2 ನಂಬರ್ಸಿಗೂ 1 ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. 4 ಮತ್ತು 9ಗೆ 1 ಮಾತ್ರ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಅಂಥ ನಂಬರ್ಸ್ನ ನಾವು ಕೋಪ್ರೈಮ್ ಅಂತ ಕರಿತೀವಿ, ಓಕೆನಾ. ನೆಕ್ಸ್ಟು ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ನಂಬರ್ ಆರ್ ದೋಸ್ ನಂಬರ್ಸ್ ದಟ್ ಹ್ಯಾವ್ more than 2 factors. ಸೊ ಕಾಂಪೋಸಿಟ್ ನಂಬರ್ ಅಂದ್ರೇನು? ಇದೊಂದು ನಂಬರು 6 ಈಸ್ ಎ ಕಾಂಪೋಸಿಟ್ ನಂಬರ್. ಸೊ ಇದಕ್ಕೆ ಏನಂತ ಹೇಳಿದ್ದಾರೆ, ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇರಬೇಕು, 2ಗಿಂತ ಹೆಚ್ಚಾಗಿ ಫ್ಯಾಕ್ಟರ್ಸ್ ಇರಬೇಕು. ಸೊ ಇವಾಗ 6ಗೆ ಫ್ಯಾಕ್ಟರ್ಸ್ ಯಾವ್ದು? ಫ್ಯಾಕ್ಟರ್ಸ್ನ ಯಾವ ಥರ ತೊಗೋತೀವಿ, ಈ 6ನ ಯಾವ್ಯಾವ ನಂಬರ್ ಡಿವೈಡ್ ಮಾಡುತ್ತೆ ಆ ನಂಬರ್ಸ್ ಎಲ್ಲ ಏನಾಗಿರುತ್ತೆ, ಫ್ಯಾಕ್ಟರ್ಸ್ ಆಗಿರುತ್ತೆ. ಸೊ 1 ಡಿವೈಡ್ ಮಾಡುತ್ತೆ, 1 6, ಓಕೆನಾ. 2 ಡಿವೈಡ್ ಮಾಡುತ್ತೆ, 2 3s. ನೆಕ್ಸ್ಟ್ 3 ಡಿವೈಡ್ ಮಾಡುತ್ತೆ, 3 2s. 6 ಡಿವೈಡ್ ಮಾಡುತ್ತೆ, ಓಕೆನಾ, 6 1s, ಓಕೆ. ಸೊ ಈ ನಂಬರ್ ಎಲ್ಲ ಏನಾಗಿರುತ್ತೆ, ಕಾಂಪೋಸಿಟ್ ನಂಬರ್ಸ್. ಕಾಂಪೋಸಿಟ್ ನಂಬರ್ಸ್ ಅಂದ್ರೇನು?
Composite numbers are those numbers that have more than 2 factors. ಸೊ ಕಾಂಪೋಸಿಟ್ ನಂಬರ್ಗೆ 2 ಫ್ಯಾಕ್ಟರ್ಸ್ ಇರುತ್ತೆ. ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇದ್ದರೆ ಅದನ್ನು ನಾವು ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ. ನೆಕ್ಸ್ಟು ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಂದರೆ ಪ್ರೈಮ್ ನಂಬರ್ಸ್ ಆರ್ ನ್ಯಾಚುರಲ್ ನಂಬರ್ that are divisible by 1 and the number itself. ಪ್ರೈಮ್ ನಂಬರ್ಸ್ ಅಂದರೆ ಅದು ನ್ಯಾಚುರಲ್ ನಂಬರ್ಸ್ ಆಗಿರುತ್ತೆ. ಓಕೆನಾ. ದಟ್ ಆರ್ ಡಿವಿಸಿಬಲ್ ಬೈ 1 ಆ್ಯಂಡ್ ದ ನಂಬರ್ ಇಟ್ ಸೆಲ್ಫ್. ಒಂದು ನಂಬರು 1ಇಂದ ಡಿವೈಡ್ ಆಗಬೇಕು ಅಥವಾ ಆ ನಂಬರಿಂದ ಮಾತ್ರ ಡಿವೈಡ್ ಆಗಬೇಕು ಅಂಥ ನಂಬರ್ಸ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್, ಈಗ 2 ಇದೆ. 2 1ಇಂದ ಡಿವೈಡ್ ಆಗುತ್ತೆ ಮತ್ತು 2ಇಂದ ಡಿವೈಡ್ ಆಗುತ್ತೆ. ಬೇರೆ ಯಾವುದಾದ್ರೂ ನಂಬರ್ ಡಿವೈಡ್ ಮಾಡುತ್ತಾ 2ನ? ಇಲ್ಲ ಅಲ್ವಾ. ಸೊ ಇವೆರಡು 1 ಮತ್ತು 2 ಏನಾಗಿದೆ, ಈ 2 ಏನಾಗಿದೆ, ಪ್ರೈಮ್ ನಂಬರ್ ಆಗುತ್ತೆ. ನೆಕ್ಸ್ಟ್ 3ನ 1 ಡಿವೈಡ್ ಮಾಡುತ್ತೆ, 3 ಡಿವೈಡ್ ಮಾಡುತ್ತೆ. ಓಕೆನಾ. ಸೊ 3 ಈಸ್ ಎ ಪ್ರೈಮ್ ನಂಬರ್. ದ ನಂಬರ್ ಡಿವಿಸಿಬಲ್ ಬೈ 1 ಆ್ಯಂಡ್ ದ ನಂಬರ್ ಇಟ್ ಸೆಲ್ಫ್. 1ಇಂದ ಡಿವೈಡ್ ಆಗಬೇಕು ಮತ್ತು ಅದೇ ನಂಬರಿಂದ ಡಿವೈಡ್ ಆಗಬೇಕು ಅಂಥ ನಂಬರ್ಸ್ನ ನಾವೇನಂತ ಕರಿತೀವಿ, ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಓಕೆನಾ. ಸೊ ಈಗ ನೋಡಿ, 5 1ಇಂದ ಡಿವೈಡ್ ಆಗುತ್ತೆ, 5ಇಂದ ಡಿವೈಡ್ ಆಗುತ್ತೆ. ಬೇರೆ ಯಾವ ನಂಬರಿಂದನೂ ಡಿವೈಡ್ ಆಗಲ್ಲ. 1ಇಂದ ಡಿವೈಡ್ ಆಗಬೇಕು, ದ ನಂಬರ್ ಇಟ್ ಸೆಲ್ಫ್ ಅಂದರೆ ಅದೇ ನಂಬರಿಂದ ಡಿವೈಡ್ ಆದರೆ ಈ ನಂಬರ್ಸ್ನ ಪ್ರೈಮ್ ನಂಬರ್ ಅಂತೀವಿ. ಈಗ 7 1ಇಂದ ಡಿವೈಡ್ ಆಗುತ್ತೆ, 7ಇಂದ ಡಿವೈಡ್ ಆಗುತ್ತೆ. 11 1ಇಂದ ಡಿವೈಡ್ ಆಗುತ್ತೆ, 11ಇಂದ ಡಿವೈಡ್ ಆಗುತ್ತೆ ಅಲ್ವಾ. ಸೊ 11 ಈಸ್ ಅ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ಗೆ ಅನದರ್ ಡೆಫಿನಿಷನ್, ಇಟ್ ಈಸ್ ಎ ಪಾಸಿಟಿವ್ ಇಂಟಿಜರ್. ಅದು ಪಾಸಿಟಿವ್ ಇಂಟಿಜರ್ ಆಗಿರುತ್ತೆ, ಗ್ರೇಟರ್ ದ್ಯಾನ್ 1ಗಿಂತ ದೊಡ್ಡದಾಗಿರುತ್ತೆ. ಓಕೆನಾ. ವಿತ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್. ಅದಕ್ಕೆ 2 ಫ್ಯಾಕ್ಟರ್ಸ್ ಮಾತ್ರ ಇರುತ್ತೆ. ನೋಡಿ, 1ಗಿಂತ ಗ್ರೇಟರ್ ಆಗಿದೆ, 2 ಫ್ಯಾಕ್ಟರ್ಸ್ ಮಾತ್ರ ಇದೆ ಈ ನಂಬರ್ಸ್ಗೆ. ಈ 2 3 5 7 11 ಇದೆಲ್ಲ ಏನು, ಪ್ರೈಮ್ ನಂಬರ್ಸ್ ಆಗಿರುತ್ತೆ. 1 ಈಸ್ ನಾಟ್ ಎ ಪ್ರೈಮ್ ನಂಬರ್. 1 ಪ್ರೈಮ್ ನಂಬರ್ ಅಲ್ಲ. ಇಟ್ ಈಸ್ ಎ ಯೂನಿವರ್ಸಲ್ ಕಾನ್ಸ್ಟಂಟ್. ಓಕೆನಾ. ಸೊ ಇದು ನಮಗೆ ರಿಯಲ್ ನಂಬರ್ಸ್ಗೆ ಬೇಕಾಗಿರೋ ಅಂಥ, ನಾವು ತಿಳ್ಕೊಬೇಕಾಗಿರೋ ಅಂಥ ಬೇಸಿಕ್ ಕಾನ್ಸೆಪ್ಟು, ಬೇಸಿಕ್ ಡೆಫಿನಿಷನ್ಸ್. ಈ ನಂಬರ್ ಗೊತ್ತಿದ್ರೇ ನಾವು ಮುಂದೆ ಹೇಳೋದೆಲ್ಲ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ನ ತಿಳ್ಕೊಳ್ಳೋಣ. ಓಕೆನಾ.